ಪ್ರತಿ ವರ್ಷ ಕೋಟ್ಯಾಂತರ ಭಕ್ತರು 41 ದಿನಗಳ ಕಠಿಣ ವ್ರತ ಮಾಡಿ ಬರಿಗಾರಿನಲ್ಲಿ ಬೆಟ್ಟ ಹತ್ತಿ ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂದು ಜಪಿಸುತ್ತಾ ಶಬರಿಮಲೆಗೆ ಹೋಗುತ್ತಾರೆ. ಆದರೆ ಅಯ್ಯಪ್ಪ ಸ್ವಾಮಿಯ ಜನ್ಮ ಹೇಗಾಯಿತು, ಅವರ ಕತೆ ಏನು? ಈ ಕತೆ ಕೇಳಿದರೆ ನಿಮಗೂ ಆಶ್ಚರ್ಯವಾಗುತ್ತದೆ. ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ವಿಷ್ಣುವು ಮೋಹಿನಿ ಅವತಾರ ತಾಳಿದರು. ನಂತರ ಶಿವ ಮತ್ತು ಮೋಹಿನಿಯ ದಿವ್ಯ ಸಂಗಮದಿಂದ ಒಬ್ಬ ದಿವ್ಯ ಬಾಲಕ ಜನಿಸಿದನು. ಆ ಬಾಲಕನೇ ಅಯ್ಯಪ್ಪ ಸ್ವಾಮಿ. ಆ ಸಮಯದಲ್ಲಿ ಮಕ್ಕಳಿಲ್ಲದ ಪಾಂಡಳಂ ರಾಜ ರಾಜಶೇಖರ ಬೇಟೆಗೆ ಹೋಗಿದ್ದಾಗ ಕಾಡಿನಲ್ಲಿ ಒಂದು ಪ್ರಕಾಶಮಾನವಾದ ಶಿಶುವನ್ನು ಕಂಡರು. ಆ ಮಗುವಿನ ಕುತ್ತಿಗೆಯಲ್ಲಿ ದಿವ್ಯ ಮಣಿ ಇತ್ತು. ಆದ್ದರಿಂದ ಅವನಿಗೆ ಮಣಿಕಂಠ ಎಂದು ಹೆಸರು ಇಟ್ಟರು. ರಾಜನು ಅವನನ್ನು ತನ್ನ ಮಗನಾಗಿ ಸಾಕಿದನು. ಮಣಿಕಂಠ ಬೆಳೆದಂತೆ ಅಪಾರ ಬುದ್ಧಿವಂತಿಕೆ, ಶೌರ್ಯ ಮತ್ತು ದೈವಿಕ ಶಕ್ತಿಯನ್ನು ತೋರತೊಡಗಿದನು. ಆದರೆ ಅರಮನೆಯಲ್ಲಿ ಕೆಲವರಿಗೆ ಅವನ ಮೇಲೆ ಅಸೂಯೆ ಹುಟ್ಟಿತು. ಒಂದು ದಿನ ರಾಣಿಯು ಅನಾರೋಗ್ಯದ ನಾಟಕವಾಡಿದಳು. ವೈದ್ಯರ ರೂಪದಲ್ಲಿ ಬಂದ ದುಷ್ಟನು ಹುಲಿಯ ಹಾಲು ತಂದರೆ ಮಾತ್ರ ರಾಣಿ ಗುಣಮುಖಳಾಗುತ್ತಾಳೆ ಎಂದು ಹೇಳಿದನು. ಎಲ್ಲರೂ ಇದು ಅಸಾಧ್ಯ ಎಂದುಕೊಂಡರು. ಆದರೆ ಮಣಿಕಂಠ ಯಾವುದೇ ಭಯವಿಲ್ಲದೆ ಕಾಡಿಗೆ ಹೊರಟನು. ಅದೇ ಸಮಯದಲ್ಲಿ ದೇವತೆಗಳನ್ನು ಕಾಡುತ್ತಿದ್ದ ಮಹಿಷಿ ಎಂಬ ರಾಕ್ಷಸಿಯು ಎಲ್ಲೆಡೆ ಭಯ ಹುಟ್ಟಿಸಿದ್ದಳು. ಶಿವ ಮತ್ತು ವಿಷ್ಣುವಿನ ಪುತ್ರನಿಂದ ಮಾತ್ರ ಅವಳ ಸಂಹಾರ ಸಾಧ್ಯವಾಗಿತ್ತು. ಮಣಿಕಂಠನು ಮಹಿಷಿಯೊಂದಿಗೆ ಭೀಕರ ಯುದ್ಧ ಮಾಡಿ ಅವಳನ್ನು ಸಂಹರಿಸಿದನು. ದೇವತೆಗಳು ಸಂತೋಷದಿಂದ ಪುಷ್ಪವೃಷ್ಟಿ ಮಾಡಿದರು. ನಂತರ ಅಚ್ಚರಿಯ ಸಂಗತಿ ನಡೆಯಿತು. ಮಣಿಕಂಠನು ಹುಲಿಯ ಮೇಲೇರಿ ಹಲವು ಹುಲಿಗಳೊಂದಿಗೆ ಅರಮನೆಗೆ ಮರಳಿದನು. ಇದನ್ನು ಕಂಡ ರಾಜ ಮತ್ತು ರಾಣಿ ತಮ್ಮ ತಪ್ಪನ್ನು ಅರಿತು ಕ್ಷಮೆ ಕೇಳಿದರು. ಆಗ ಮಣಿಕಂಠನು ತನ್ನ ದೈವಿಕ ರೂಪವನ್ನು ತೋರಿಸಿ, ನಾನು ಈ ಲೋಕದಲ್ಲಿ ಧರ್ಮವನ್ನು ಸ್ಥಾಪಿಸಲು ಬಂದಿದ್ದೇನೆ ಎಂದು ತಿಳಿಸಿದನು. ನಂತರ ಶಬರಿಮಲೆ ಬೆಟ್ಟದಲ್ಲಿ ಧ್ಯಾನಕ್ಕೆ ಕುಳಿತು ಅಲ್ಲಿಯೇ ದೇವಸ್ಥಾನ ನಿರ್ಮಿಸುವಂತೆ ಸೂಚಿಸಿದನು. ಇಂದಿಗೂ ಕೋಟ್ಯಾಂತರ ಭಕ್ತರು 41 ದಿನಗಳ ವ್ರತ ಪಾಲಿಸಿ ಕಪ್ಪು ಅಥವಾ ನೀಲಿ ವಸ್ತ್ರ ಧರಿಸಿ ಇರುಮುಡಿ ಹೊತ್ತು ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂದು ಜಪಿಸುತ್ತಾ ಶಬರಿಮಲೆಗೆ ತೆರಳುತ್ತಾರೆ. ಅಲ್ಲಿನ 18 ಪವಿತ್ರ ಮೆಟ್ಟಿಲುಗಳು ಜೀವನದ ದೋಷಗಳನ್ನು ತೊರೆದು ಭಕ್ತಿ ಮತ್ತು ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಸಾಗುವ ಸಂಕೇತವೆಂದು ಭಕ್ತರು ನಂಬುತ್ತಾರೆ. ಅಯ್ಯಪ್ಪ ಸ್ವಾಮಿ ನಮಗೆ ಕಲಿಸುವುದು ಶಿಸ್ತು, ಸಮಾನತೆ, ಭಕ್ತಿ ಮತ್ತು ಧರ್ಮದ ಜೀವನ. ಈ ಕಾರಣಕ್ಕೆ ಇಂದಿಗೂ ಕೋಟ್ಯಾಂತರ ಜನರು ಭಕ್ತಿಯಿಂದ ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂದು ಕರೆಯುತ್ತಾರೆ. Subscribe for more videos.